ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಟ್ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಅದಕ್ಕೂ ಮೊದಲು ನೀವು ಈ ಚಾನಲ್ಗೆ ಕೊಟ್ಟಿರುವಂತಹ ಪ್ರೀತಿ, ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ್, ಕಮೆಂಟ್ಸ್, ಲೈಕ್ಸ್ ಎಲ್ಲದಕ್ಕೂ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಬಾಟಮ್ ಆಫ್ ಮೈ ಹಾರ್ಟಿಂದ. ನೀವು ನೀಡ್ತಾ ಇರೋ ಪ್ರೀತಿ ನನಗೆ ಮಾತ್ರ ಅಲ್ಲ, ಈ ಚಾನಲ್ ಎನರ್ಜಿಗೂ ಈ ರೀಡಿಂಗು ಇನ್ನೂ ಪವರ್ಫುಲ್ಲಾಗಿ ವರ್ಕ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈಗ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಆ ವ್ಯಕ್ತಿಯನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅದೇ ರೀತಿ ನೀವು ಮತ್ತು ಅವರು ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ಗಳನ್ನು ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಅವರು ಯಾರೇ ಆಗಿರಬಹುದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅವರು ಯಾರೇ ಆಗಿರಬಹುದು, ಇವರು ಇತ್ತೀಚಿನ ದಿನಗಳಲ್ಲಿ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ, ನಾನು ತುಂಬ ದೊಡ್ಡ ಮಿಸ್ಟೇಕ್ ಮಾಡಿದ್ದೀನಿ ಅನ್ನೋ ರೀತಿ ಇತ್ತೀಚಿನ ದಿನಗಳಲ್ಲಿ ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಅವರನ್ನು ಅವರು ಬ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಅವ್ರು ಮಾಡಿದ ಯಾವುದೋ ಒಂದು ಮಾತು, ನಿಮಗೆ ಹೇಳಿದ ಯಾವುದೋ ಒಂದು ಮಾತಿನಿಂದ ನೀವು ಹರ್ಟ್ ಆಗಿರ್ಬೋದು, ಅವರ ಬಿಹೇವಿಯರಿಂದ ನೀವು ಹರ್ಟ್ ಆಗಿರಬಹುದು, ಅಥವಾ ಅವ್ರು ನಿಮಗೆ ತುಂಬ ಪೇಯ್ನ್ ಕೊಟ್ಟಿರಬಹುದು. ಅದೆಲ್ಲ ಈಗ ಅವರಿಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ನೀವು ಎಷ್ಟೇ ಕೇರ್ ಕೊಟ್ಟಿದ್ರೂ ಕೂಡ ಈ ಪರ್ಸನ್ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಅವ್ರು ಅಂದ್ಕೊಳ್ತಾರೆ, ನಾನು ಇಗ್ನೋರ್ ಮಾಡಬಾರ್ದಿತ್ತು, ನಾನು ಆ ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಡಬೇಕಿತ್ತು, ಅಂದರೆ ನಿಮಗೆ ವ್ಯಾಲ್ಯೂ ಕೊಡಬೇಕಿತ್ತು, ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡ್ಕೋಬೇಕಿತ್ತು ಅಂತ ಅವರು ಮನಸ್ಸಿನ ಒಳಗಡೆ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈಗಿನ ದಿನಗಳಲ್ಲಿ ಅವರು ನಿಮ್ಮ ಜೊತೆ ಕಳೆದ ಪ್ರತಿಯೊಂದು ಕ್ಷಣವನ್ನು ಮತ್ತೆ ಮತ್ತೆ ರೀಪ್ಲೇ ಮಾಡ್ಕೊಳ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ. ನೀವಿಬ್ಬರು ಒಟ್ಟಿಗೆ ಕಳೆದ ಟೈಮ್, ಒಟ್ಟಿಗೆ ಕಳೆದ ಪ್ರತಿಯೊಂದು ಕ್ಷಣ ಮತ್ತೆ ಮತ್ತೆ ಇವರು ರೀಪ್ಲೇ ಮಾಡ್ಕೊಳ್ತಾ ಇದ್ದಾರೆ. ನೀವು ಮಾತಾಡಿದ ಮಾತುಗಳು, ನಿಮ್ಮಿಬ್ಬರ ನಡುವೆ ಸಣ್ಣ ಪುಟ್ಟ ಜಗಳ ಆಡಿದರೆ ಅದು ಕೂಡ, ಸೈಲೆನ್ಸ್ ಮೂಮೆಂಟ್ಸ್ ಇದೆಲ್ಲವನ್ನು ಕೂಡ ಅವರು ಮತ್ತೆ ಮತ್ತೆ ಅವರ ಮೈಂಡ್ನಲ್ಲಿ ರಿಪೀಟ್ ಆಗ್ತಾ ಇದೆ. ನೈಟ್ ಟೈಮ್ನಲ್ಲಿ ವಿಶೇಷವಾಗಿ ಈ ಮೆಮೊರೀಸ್ಗಳು ಜಾಸ್ತಿ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಕೆಲವೊಂದು ಬಾರಿ ಇವ್ರಿಗೆ ನಿದ್ದೆ ಬರೋಲ್ಲ, ಫೋನ್ ನೋಡ್ತಾರೆ, ನಿಮ್ಮ ಫೋಟೋ ಇದ್ದರೆ ಅದನ್ನು ನೋಡ್ತಾರೆ, ನಿಮ್ಮ DPಯನ್ನು ನೋಡ್ತಾರೆ, ಹಳೆಯ ಚಾಟ್ಸ್ ಓದ್ತಾರೆ, ಆ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ, ಆ ಟೈಮ್ ನಾನು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ರೆ, ಅಂದರೆ ಒರಟಾಗಿ ಬಿಹೇವ್ ಮಾಡದೇ ಇದ್ದರೆ ಇವತ್ತು ಸಿಚುವೇಶನ್ ಬೇರೆ ರೀತಿ ಇರ್ತಿತ್ತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಹೇಳೋದಾದರೆ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಬಂದಿರಬಹುದು, ಸೆಪ್ರೇಷನ್ ಅನ್ನೋದು ಬಂದಿರಬಹುದು, ಲಾಂಗ್ ಡಿಸ್ಟೆನ್ಸ್ ಅನ್ನೋದು ಬಂದಿರಬಹುದು, ಅಥವಾ ಲಾಂಗ್ ಟೈಮಿಂದ ಮೀಟ್ ಆಗದೆ ಕೂಡ ಇರ್ಬೋದು. ಆ ರೀತಿಯ ಸಿಚುವೇಶನ್ ಎದುರಾಗಿರ್ಬೋದು. ಅಂದರೆ ಇಲ್ಲಿ ಒಂದು ಥಿಂಗ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ ಡಿಸ್ಟೆನ್ಸ್ ಫಿಸಿಕಲ್ ಆಗಿರ್ಬೋದು, ಆದರೆ ಎಮೋಷ್ನಲ್ ಆಗಿರ್ಬೋದು, ಅಥವಾ ಈ ಪರ್ಸನ್ ನಿಮ್ಮಿಂದ ದೂರ ಹೋಗಿರ್ಬೋದು. ಆದರೆ ಮನಸ್ಸಿನಿಂದ ನಿಮ್ಮಿಂದ ದೂರ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಫಿಸಿಕಲ್ಲಾಗಿ ಎಮೋಷ್ನಲ್ಲಾಗಿ ಇವರು ದೂರ ಇದ್ದರೂ ಕೂಡ ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇನ್ನೊಂದು ಕಡೆ ಈ ಪರ್ಸನ್ ನಿಮ್ಮನ್ನು ಎಷ್ಟು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೋ ಅದೇ ರೀತಿ ಸ್ಟ್ರಾಂಗ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದಾರೆ, ನಿಮ್ಮ ಸ್ಟೇಟಸ್ ನೋಡ್ತಾ ಇದ್ದಾರೆ, ನಿಮ್ಮ ಫೋಟೋಸ್ ನೋಡ್ತಾ ಇದ್ದಾರೆ, ನಿಮ್ಮ ಆ್ಯಕ್ಟಿವಿಟಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಈಗ ಏನು ಮಾಡ್ತಾ ಇದ್ದೀರಾ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಹ್ಯಾಪಿ ಆಗಿದ್ದೀರಾ, ನೀವು ಮೂವ್ ಆನ್ ಆಗಿದ್ದೀರಾ, ಎಲ್ಲವನ್ನ ಇಂಡೈರೆಕ್ಟಾಗಿ ತಿಳ್ಕೊಳ್ತಾ ಇದ್ದಾರೆ. ಅಥವಾ ಇವರು ಕಾಮನ್ ಫ್ರೆಂಡ್ಸ್ ಮೂಲಕ ತಿಳ್ಕೊಳ್ತಾ ಇರ್ಬೋದು, ಅಥವಾ ಮ್ಯೂಚುವಲ್ ಕನೆಕ್ಷನ್ ಮೂಲಕ ನಿಮ್ಮ ಬಗ್ಗೆ ಯಾರ ಮೂಲಕನಾದರೂ ತಿಳ್ಕೊಳ್ತಾ ಇರಬಹುದು, ಅಥವಾ ನಿಮ್ಮಿಂದ ತುಂಬ ದೂರ ಇರುವ ವ್ಯಕ್ತಿ ಆಗಿದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ತುಂಬ ಗಮನಿಸ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ಒಂದು ಕ್ಲಿಯರ್ ಥಾಟ್ ಇದೆ,
ನಾನು ಏನಾದರೂ ಮಾಡಲೇಬೇಕು, ಏನಾದರೂ ಆಫರ್ ಮಾಡಬೇಕು, ನನ್ನ ತಪ್ಪಿಗೆ ಈಗ ನಾನು ಕ್ಷಮೆ ಕೇಳಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ಪರ್ಸನ್ ಕಡೆಯಿಂದ ನಿಮಗೆ ಗಿಫ್ಟ್ ಆಗಿರ್ಬೋದು, ಅಥವಾ ಅಪಾಲಜಿ ಮೆಸೇಜ್ ಆಗಿರ್ಬೋದು, ಅಥವಾ ಡೈರೆಕ್ಟಾಗಿ ನಿಮ್ಮ ಜೊತೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ಬೋದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಥವಾ ಸಿಂಪ್ಲಿ ಒಮ್ಮೆ ನಿಮ್ಮ ಹತ್ರ, ನಿಮ್ಮ ಮುಂದೆ ಬಂದು ನಿಂತು ಸಾರಿ ಅನ್ನೋ ಒಂದು ವರ್ಡ್, ಡಿಸೈರ್ ಕೂಡ ಈ ಪರ್ಸನ್ ಮನಸ್ಸಿನಲ್ಲಿ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಇದು ಕ್ಯಾಶುವಲ್ ಅಟ್ರಾಕ್ಷನ್ ರೀತಿ ಕಾಣಿಸ್ತಾ ಇಲ್ಲ. ಇವರ ಮೈಂಡ್ನಲ್ಲಿ ಲೈಫ್ ಲಾಂಗ್ ಪ್ಲಾನ್ಸ್ ಇದೆ, ಫ್ಯೂಚರ್ ಡ್ರೀಮ್ಸ್ ಅನ್ನೋದು ತುಂಬ ಜಾಸ್ತಿ ಇದೆ. ನಿಮ್ಮ ಜೊತೆ ಮ್ಯಾರೇಜ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ, ಫ್ಯಾಮಿಲಿ ಎನರ್ಜಿ ಅನ್ನೋದು ಇವರ ಮನಸ್ಸಿನಲ್ಲಿದೆ, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಎನರ್ಜಿ ಅನ್ನೋದು ಇವರ ಮನಸ್ಸಿನಲ್ಲಿದೆ. ಇವರು ನಿಮ್ಮ ಜೊತೆ ಮತ್ತೆ ನ್ಯೂ ಬಿಗಿನಿಂಗ್ ಶುರು ಮಾಡಬೇಕು ಈ ರಿಲೇಷನ್ಶಿಪ್ಪಲ್ಲಿ ಅಂತ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಹೊಸ ರಿಲೇಷನ್ಶಿಪ್ ರೀತಿ ಶುರು ಆಗಬೇಕು. ಅಂದರೆ ಈಗ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೆ, ಜಗಳ ಬಂದಿದ್ದರೆ, ಅಥವಾ ನೀವಿಬ್ಬರು ಯಾವುದೋ ಒಂದು ಸಿಚುವೇಷನಲ್ಲಿ ದೂರ ಆಗಿದ್ದರೆ, ಬ್ರೇಕಪ್ ಆಗಿದ್ದರೆ, ಅದೆಲ್ಲದರಿಂದ ಹೊರಗಡೆ ಬರಬೇಕು, ಮತ್ತೆ ನ್ಯೂ ಬಿಗಿನಿಂಗ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಸ್ವಲ್ಪ ಪೊಸೆಸಿವ್ ಕೂಡ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಇವ್ರಿಗೆ ಮಾತ್ರ ಸೇರಿದವರು, ಆ ರೀತಿಯ ಸ್ಟ್ರಾಂಗ್ ಬಿಲೀಫ್ ಇದೆ ಅನ್ನೋ ರೀತಿ ತುಂಬ ಜನರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇದರಿಂದ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ ಇವ್ರಿಗೆ. ಒಂದಲ್ಲ ಒಂದು ದಿನ ನನ್ನ ಫೇವರಲ್ಲಿ ಎಲ್ಲ ಆಗುತ್ತೆ. ಅಂದರೆ ಈಗ ನಿಮ್ಮಿಬ್ಬರ ಸಿಚುವೇಶನ್ ಯಾವುದೇ ರೀತಿ ಇರಬಹುದು, ಮತ್ತೆ ನೀವು ಇವರ ಲೈಫ್ಗೆ ಬರ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಡೆಸ್ಟಿನಿ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಈ ರಿಲೇಷನ್ಶಿಪ್ ಡೆಸ್ಟಿನಿ, ಇದನ್ನು ಬ್ರೇಕ್ ಮಾಡೋದು ಯಾರಿಂದಲೂ ಆಗಲ್ಲ ಅಂತ ಬಿಲೀವ್ ಮಾಡ್ತಾ ಇದ್ದಾರೆ. ಅವರು ಫೀಲ್ ಮಾಡ್ತಾ ಇದ್ದಾರೆ ನೀವು ಕೂಡ ಅವರ ಬಗ್ಗೆ ಅಷ್ಟೇ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಫ್ಯೂಚರಲ್ಲಿ ಇವರು ನಿಮ್ಮ ಮುಂದೆ ಬರುವ ಚಾನ್ಸಸ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ತುಂಬ ಜನರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮ ಹತ್ರ ಸಾರಿ ಕೇಳೋ ಚಾನ್ಸ್ ತುಂಬ ಇದೆ, ಟ್ರುತ್ ಕನ್ಫೆಸ್ ಮಾಡುವಂಥ ಚಾನ್ಸಸ್ ತುಂಬ ಇದೆ. ಅವರು ಮಾಡಿದ ಮಿಸ್ಟೇಕ್ ಏನಿದೆ ಅದರ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಳ್ಬೋದು. ನಿಮಗೆ ವ್ಯಾಲ್ಯೂ ಕೊಡದೆ ಇರೋದು, ನಿಮ್ಮ ಫೀಲಿಂಗ್ ಇಗ್ನೋರ್ ಮಾಡಿದ್ದು, ಅದೆಲ್ಲದರ ಬಗ್ಗೆ ಕ್ಲಾರಿಟಿ ಕೊಡುವಂತಹ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಓವರಾಲ್ ಆಗಿ ಹೇಳಬೇಕು ಅಂದರೆ ಈ ಪರ್ಸನ್ಗೆ ಈ ರಿಲೇಷನ್ಶಿಪ್ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಅಂದರೆ ಆ ರೀತಿಯ ಕಾನ್ಫಿಡೆಂಟ್ ಈ ಪರ್ಸನ್ಗೆ ಬಂದಿದೆ. ಅಂದರೆ ಈ ಪರ್ಸನ್ಗೆ ಚೆನ್ನಾಗಿ ಗೊತ್ತಿದೆ ಈ ಪರ್ಸನ್ನ ಬಿಟ್ಟು ನೀವು ಖಂಡಿತ ದೂರ ಇರೋದಿಲ್ಲ ಅಂತ. ಈ ಪರ್ಸನ್ ಲೈಫ್ನಲ್ಲಿ ಯಾವ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೋ, ಯಾವ ರೀತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೋ, ಅದೇ ರೀತಿ ನೀವು ಕೂಡ ಇವರ ಬಗ್ಗೆ ಥಿಂಕ್ ಮಾಡ್ತೀರಾ. ನೀವು ಇವರಿಂದ ದೂರ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇವರು ಅಂದ್ಕೊಳ್ತಾರೆ ಅಂದರೆ ನಿಮ್ಮದೇ ಆದ ಫ್ಯಾಮಿಲಿ, ನಿಮ್ಮದೇ ಆದ ರಿಲೇಷನ್ಶಿಪ್ ಲೈಫ್ ಲಾಂಗ್ ಇರುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಪ್ರೆಸೆಂಟಲ್ಲಿ ಇವತ್ತಿನ ಎನರ್ಜಿಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಆ ವ್ಯಕ್ತಿಯನ್ನು ಮನಸಾರೆ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು, ಅಂದರೆ ನೀವು ಕಣ್ಣು ಮುಚ್ಕೊಂಡು ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಡಿ. ನೀವು ಮತ್ತು ಅವರು ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ಗಳನ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ವ್ಯಕ್ತಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಪ್ರೆಸೆಂಟ್ ಟೈಮಲ್ಲಿ ನಿಮ್ಮಿಬ್ಬರ ನಡುವೆ ಈಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು, ಈಗೋ ಕ್ಲಾಶ್ ಅನ್ನೋದು, ಸಣ್ಣ ಅಥವಾ ದೊಡ್ಡ ಜಗಳ ಅಥವಾ ದೊಡ್ಡ ಫೈಟೇ ಆಗಿರಬಹುದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಫೈಟ್ ಸ್ವಲ್ಪ ಸಿಂಪಲ್ ಆಗಿರೋ ಫೈಟ್ ಅಂತ ಕಾಣಿಸ್ತಾ ಇಲ್ಲ, ಇದು ದೊಡ್ಡ ಫೈಟ್ ಕೂಡ ಆಗಿರ್ಬೋದು. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಮಾತುಕತೆ ಕಂಪ್ಲೀಟಾಗಿ ನಿಂತು ಹೋಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಕ್ರಿಯೇಟ್ ಆಗಿರ್ಬೋದು, ಅಥವಾ ಈ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿರುವ ಚಾನ್ಸಸ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಇಲ್ಲಿ ನೀವು ಕಪಲ್ಸ್ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ಅಥವಾ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಕೂಡ ಆಗಿರಬಹುದು. ಅಂದರೆ ಕನೆಕ್ಷನ್ ತುಂಬ ಡೀಪ್ ಆಗಿತ್ತು ಅನ್ನೋ ರೀತಿ ಎನರ್ಜಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಪ್ರೆಸೆಂಟ್ ಟೈಮಲ್ಲಿ ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ತುಂಬ ಜನರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸಪ್ರೇಷನ್ ಎನರ್ಜಿ ಅನ್ನೋದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂದರೆ ಎಲ್ಲ ಮುಗ್ದೋಯ್ತು ಅಂತ ಫೀಲ್ ಆಗುವ ಸ್ಟೇಜಲ್ಲಿ ಬಂದಿರಬಹುದು. ಇವರು ನಿಮ್ಮನ್ನು ಇಗ್ನೋರ್ ಮಾಡಿರಬಹುದು, ವ್ಯಾಲ್ಯೂ ಕೊಡದೇ ಇರ್ಬೋದು, ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳದೇ ಇರ್ಬೋದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕಾದಂತಹ ಟೈಮಲ್ಲಿ ಸೈಲೆನ್ಸ್ ಚೂಸ್ ಮಾಡಿರಬಹುದು. ಅಂದರೆ ಯಾವುದೇ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ದಲೆ ಅದೇ ಸುಮ್ಮನೆ ಸೈಲೆಂಟ್ ಆಗಿರಬಹುದು. ಇದರಿಂದ ನಿಮಗೆ ತುಂಬ ಪೇಯ್ನ್ ಆಗಿರ್ಬೋದು.
ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಯಾವಾಗ ಅವರು ಸ್ಟ್ಯಾಂಡ್ ತಗೊಳ್ಬೇಕಿತ್ತು ಈ ರಿಲೇಷನ್ಶಿಪ್ಪಲ್ಲಿ, ಆಗ ಇವರು ಸುಮ್ಮನೆ ಇದ್ದರು ಅಂತ ಅನ್ನಿಸ್ತಾ ಇದೆ, ಏನು ತಲೆನೇ ಕೆಡಿಸ್ಕೊಳ್ಳಿಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಈಗ ಯಾವ ರೀತಿಯ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ, ಈ ಪರ್ಸನ್ನ ಮನಸ್ಸಿನಲ್ಲಿ ಯಾವ ರೀತಿ ಯೋಚನೆಗಳು ಇದೆ ಅಂತ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನೋಡೋದಾದರೆ, ಈ ಪರ್ಸನ್ಗೆ ಈಗ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಅದರ ಬಗ್ಗೆ ನೆನೆಸ್ಕೊಂಡು ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಸೆಲ್ಫ್ ಬ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಅಂದ್ಕೊಳ್ತಾ ಇದ್ದಾರೆ, ನನ್ನ ರಿಲೇಷನ್ಶಿಪ್ನ ನಾನೇ ನನ್ನ ಕೈಯಿಂದ ಹಾಳು ಮಾಡಿಕೊಂಡೆ, ನಾನು ಸ್ಟ್ಯಾಂಡ್ ತಗೊಳ್ಬೇಕಾದಂತಹ ಟೈಮ್ನಲ್ಲಿ ನಾನು ಸ್ಟ್ರಾಂಗ್ ಆಗಿ ನಿಲ್ಲಿಲ್ಲ. ಅವತ್ತು ನಾನು ಸ್ಟ್ರಾಂಗ್ ಆಗಿ ನಿಂತಿದ್ರೆ ಇವತ್ತು ಈ ರೀತಿ ಆಗ್ತಾ ಇರಲಿಲ್ಲ, ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗ್ತಾ ಇರಲಿಲ್ಲ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಇರಲಿಲ್ಲ, ಅಥವಾ ರಿಲೇಷನ್ಶಿಪ್ಪಲ್ಲಿ ದೂರ ಆಗ್ತಾ ಇರಲಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದು ಫೇಕ್ ರಿಗ್ರೆಟ್ ಅಲ್ಲ, ಇದು ಡೀಪ್ ಗಿಲ್ಟ್ ಫೀಲಿಂಗ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಇವರು ಬೇಕು ಅಂತ ನಿಮ್ಮನ್ನು ಹರ್ಟ್ ಮಾಡಿಲ್ಲ, ಆದರೆ ಇವರ ಫಿಯರ್, ಇವರ ಈಗೋ, ಇವರ ಕನ್ಫ್ಯೂಷನ್ ಅದೆಲ್ಲ ಸೇರಿ ಈ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗಿರಬಹುದು. ಈ ಪರ್ಸನ್ಗೆ ಈ ರಿಲೇಷನ್ಶಿಪ್ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೆದಿದ್ರೆ, ಅಥವಾ ಮಾತುಕತೆ ಅನ್ನೋದು ಕಡಿಮೆ ಆಗಿದ್ರೆ, ಮೊದಲಿನ ರೀತಿ ತುಂಬ ಡೀಪಾಗಿ ನೀವಿಬ್ಬರು ಕನೆಕ್ಟ್ ಆಗದೇ ಇದ್ದರೆ, ಈ ರಿಲೇಷನ್ಶಿಪ್ನ ಫಿಕ್ಸ್ ಮಾಡ್ಕೋಬೇಕು ಮತ್ತು ನಾರ್ಮಲ್ ರೀತಿ ಮಾಡ್ಕೋಬೇಕು ಅನ್ನೋ ಡಿಸೈರ್ ಇದೆ. ಆದರೆ ಏನು ಮಾಡಿದ್ರೆ ಸರಿಯಾಗುತ್ತೋ, ಏನು ಮಾಡಿದ್ರೆ ಮತ್ತೆ ತಪ್ಪಾಗುತ್ತೋ ಅಂತ ಫಿಯರ್ ಇದೆ. ಅದಕ್ಕಾಗಿ ಅವರು ಮುಂದೆ ಬರೋದು ಸ್ವಲ್ಪ ಡಿಲೇ ಆಗ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಸೈಲೆನ್ಸ್ ಇದೆ ಈಗ, ಬಟ್ ಮೈಂಡ್ನಲ್ಲಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಎಮೋಷ್ನಲಿ ತುಂಬ ಹರ್ಟ್ ಆಗಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಮೊದಲು ಈ ರಿಲೇಷನ್ಶಿಪ್ಪಲ್ಲಿ ಎಷ್ಟು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿದ್ರಿ, ನೀವು ಈ ವ್ಯಕ್ತಿಯನ್ನು ಎಷ್ಟು ಟ್ರಸ್ಟ್ ಮಾಡಿದ್ರಿ, ನೀವು ಎಷ್ಟು ಹೋಪ್ ಇಟ್ಕೊಂಡಿದ್ರಿ. ಬಟ್ ಇವರು ಸ್ಟ್ಯಾಂಡ್ ತೆಗೆದುಕೊಳ್ಳದೆ ಇದ್ದಾಗ ನಿಮಗೆ ಎಷ್ಟು ಹರ್ಟ್ ಆಗಿರ್ಬೋದು. ಈ ರಿಲೇಷನ್ಶಿಪ್ಪಲ್ಲಿ ಅವರು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳದೆ ಇದ್ದಾಗ ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ರೋ ಅದರ ರೀತಿ ಈ ಪರ್ಸನ್ ನಡೀದೇ ಇದ್ದಾಗ ನಿಮಗೆ ಯಾವ ರೀತಿ ಹರ್ಟ್ ಆಗಿರಬಹುದು, ಅದೆಲ್ಲವನ್ನು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ನಿಮ್ಮ ಕಣ್ಣೀರು, ನಿಮ್ಮ ಸೈಲೆನ್ಸ್, ನಿಮ್ಮ ಬ್ರೋಕನ್ ಹಾರ್ಟ್, ಇದು ಈಗ ಅವರಿಗೆ ಫೀಲ್ ಆಗ್ತಾ ಇದೆ. ಈ ಪರ್ಸನ್ ಈಗ ಪೇಯ್ನಲ್ಲಿ ಇದ್ದಾರೆ, ತುಂಬ ಎಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ಗೆ ನಿಮ್ಮ ಮೆಮೊರೀಸ್ನಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಆಗ್ತಾ ಇಲ್ಲ. ನಿಮ್ಮ ನಗು, ನಿಮ್ಮ ಮಾತು, ನಿಮ್ಮ ವಾಯ್ಸ್, ನಿಮ್ಮ ಕೇರ್ ಎಲ್ಲವೂ ಇವರ ಮೈಂಡ್ನಲ್ಲಿ ರಿಪೀಟ್ ಆಗ್ತಾ ಇದೆ. ಅಂದರೆ ನೀವು ತುಂಬ ಪ್ರೀತಿ ತೋರಿಸಿರ್ಬೋದು ಈ ವ್ಯಕ್ತಿಗಾಗಿ, ಈ ವ್ಯಕ್ತಿಯನ್ನು ತುಂಬ ಲೈಕ್ ಮಾಡಿರಬಹುದು, ಇವರನ್ನು ತುಂಬ ಕೇರ್ ಮಾಡಿರಬಹುದು. ಅದೆಲ್ಲವೂ ಕೂಡ ಇವ್ರಿಗೆ ನೆನಪಾಗ್ತಾ ಇದೆ. ಇವರು ಆ ರಿಲೇಷನ್ಶಿಪ್ಪಲ್ಲಿ ಅರ್ಧದಲ್ಲೇ ಯಾವುದೋ ಒಂದು ಸಿಚುವೇಶನ್ ಕಾರಣದಿಂದ ಅಥವಾ ಯಾವುದೋ ಒಂದು ರೀಸನ್ ಕಾರಣದಿಂದ ನಿಮ್ಮನ್ನು ಬಿಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ಬಂದಿರಬಹುದು, ಸಿಚುವೇಶನ್ ಬಂದಿರಬಹುದು. ಆಗ ಅವರು ಆ ತಪ್ಪು ಮಾಡಿರ್ಬೋದು. ಬಟ್ ಈಗ ಅದರ ಬಗ್ಗೆ ನೆನೆಸ್ಕೊಂಡು ಗಿಲ್ಟ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ ಇವ್ರಿಗೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿದ್ದಾರೆ. ಯಾವುದೇ ರೀತಿಯಿಂದಲಾದರೂ ರಿಲೇಷನ್ಶಿಪ್ ಸರಿಯಾದರೆ ಸಾಕು, ನೀವು ಇವರ ಲೈಫ್ನಲ್ಲಿ ಇರಲೇಬೇಕು, ನಿಮ್ಮ ಜೊತೆ ಲೈಫ್ ಲೀಡ್ ಮಾಡಬೇಕು, ನೀವು ಮತ್ತು ಇವರು ತುಂಬ ಖುಷಿಯಾಗಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ ಬೇಕು ಅಂತ ಮತ್ತೆ ಮತ್ತೆ ಇವ್ರಿಗೆ ಫೀಲ್ ಆಗ್ತಾ ಇದೆ. ನಿಮ್ಮ ಎನರ್ಜಿ ಇಲ್ಲದೆ ಎಂಟಿ ಫೀಲ್ ಆಗ್ತಾ ಇದೆ ಇವ್ರಿಗೆ. ಅವ್ರಿಗೆ ಈಗ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ, ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ನನ್ನ ಲೈಫ್ನಲ್ಲಿ ರಿಯಲ್ ಲವ್ ಅಂದರೆ ಇದೆ, ಅಂದರೆ ನಿಮ್ಮ ಲವ್ ರೀತಿ ಯಾವುದೇ ಪ್ರೀತಿ ಕೂಡ ಇವ್ರಿಗೆ ಸಿಗೋದಿಲ್ಲ. ನೀವು ಯಾವ ರೀತಿ ಕೇರ್ ಮಾಡ್ತಾಯಿದ್ರೋ, ಲೈಕ್ ಮಾಡ್ತಾಯಿದ್ರೋ, ಅದು ಮತ್ತೆ ಇವರ ಲೈಫ್ನಲ್ಲಿ ನೀವಲ್ಲದೆ ಬೇರೆ ವ್ಯಕ್ತಿಯಿಂದ ಸಿಗೋದಿಲ್ಲ ಅನ್ನೋದು ಇವ್ರಿಗೆ ಅರ್ಥ ಆಗಿದೆ. ಇವರ ಮನಸ್ಸಿನಲ್ಲಿ ನಿಮ್ಮ ಜೊತೆ ಮತ್ತೆ ಮಾತಾಡಬೇಕು, ಮತ್ತೆ ಕನೆಕ್ಟ್ ಆಗಬೇಕು, ಮತ್ತು ಈ ರಿಲೇಷನ್ಶಿಪ್ ನಾರ್ಮಲ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಏನಾದರೂ ಆಗಿದರೆ ಮತ್ತೆ ಪ್ಯಾಚಪ್ ಆಗಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಆ ರೀತಿಯ ಥಾಟ್ಸ್ಗಳು ಇವರ ಮನಸ್ಸಿನಲ್ಲಿದೆ. ಈಗ ಮಾತುಕತೆ ಇದ್ದರೂ ಕೂಡ ಫೀಲಿಂಗ್ ಶೇರ್ ಆಗ್ತಾ ಇಲ್ಲ ಅನ್ನೋರು ಈ ರಿಲೇಷನ್ಶಿಪ್ಪಲ್ಲಿದ್ದರೆ ಅದನ್ನು ಕರೆಕ್ಟ್ ಮಾಡ್ಕೋಬೇಕು ಅನ್ನೋ ಡಿಸೈರ್ ಈ ಪರ್ಸನ್ ಮನಸ್ಸಿನಲ್ಲಿ ತುಂಬ ಇದೆ. ನಿಮ್ಮನ್ನು ನೆನೆಸ್ಕೊಂಡು ಯಾವ ರೀತಿ ಗಿಲ್ಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ನಾನು ನನ್ನ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್ನ ಕಳ್ಕೊಂಡೆ. ಅಂದರೆ ನನ್ನ ಲೈಫ್ಗೆ ಬಂದಿದ್ದಂತಹ ಒಂದು ಒಳ್ಳೆಯ ವ್ಯಕ್ತಿಯನ್ನು, ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ದಂತಹ, ನನ್ನನ್ನು ತುಂಬ ಕೇರ್ ಮಾಡ್ತಾ ಇದ್ದಂತಹ, ನನ್ನನ್ನು ತುಂಬ ಲೈಕ್ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನು ನಾನು ಕಳ್ಕೊಂಡಿದ್ದೀನಿ. ನಾನು ನನ್ನ ಲೈಫ್ನಲ್ಲಿ ಬೇಕಾದಂತಹ ಒಬ್ಬ ವ್ಯಕ್ತಿಯನ್ನು ದೂರ ಮಾಡ್ಕೊಂಡಿದ್ದೀನಿ ಅನ್ನೋ ರೀತಿ ಇವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಈಗ ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2 ಇಬ್ಬರಿಗೂ ಕೂಡ ಒಂದು
ತುಂಬ ಇಂಪಾರ್ಟೆಂಟ್ ಆಗಿರುವ ಮೆಸೇಜ್. ನೀವು ಯಾವ ಪರ್ಸನ್ ಬಗ್ಗೆ ಈ ರೀಡಿಂಗ್ ನೋಡ್ತಾ ಇದ್ದೀರೋ ಅವರ ಸೋಲ್ ನಿಮ್ಮ ಜೊತೆ ಕನೆಕ್ಷನ್ ಇದೆ ಅಂದರೆ ಅವರು ಕೂಡ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಅಥವಾ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ದೂರ ಆಗಿದ್ದೀರಾ ಅಂದರೆ ನೀವು ಅವರ ಬಗ್ಗೆ ಯೋಚನೆ ಮಾಡುವ ರೀತಿ ಸಾಧಾರಣ ಥಾಟ್ ಅಲ್ಲ. ನಿಮ್ಮ ಥಾಟ್ಸ್, ನಿಮ್ಮ ಎನರ್ಜಿ, ನಿಮ್ಮ ಫೀಲಿಂಗ್ಸ್, ನಿಮ್ಮ ವೈಬ್ರೇಷನ್, ಅಂದರೆ ನೀವು ಯಾರನ್ನು ಡೀಪಾಗಿ ನೆನೆಸ್ಕೊಂಡು ನಿಮ್ಮ ಹೃದಯದಿಂದ ಥಿಂಕ್ ಮಾಡ್ತೀರೋ ಅಲ್ಲಿ ಎನರ್ಜೆಟಿಕ್ ಕನೆಕ್ಷನ್ ಅನ್ನೋದು ಆಲ್ರೆಡಿ ಎಕ್ಸಿಸ್ಟ್ ಆಗಿರುತ್ತೆ. ನೀವು ಯಾವ ರೀತಿ ಥಿಂಕ್ ಮಾಡ್ತೀರೋ ಅದೇ ವೈಬ್ರೇಷನ್ ಅವರ ಕಡೆಗೆ ಫ್ಲೋ ಆಗ್ತಾ ಇರುತ್ತೆ. ಅದನ್ನು ಮೊದಲು ನೆನ್ಪಿಟ್ಕೊಳ್ಳಿ. ಅಂದರೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ, ಲವ್, ಕಾಮ್, ಫರ್ಗಿವ್ನೆಸ್, ಹೋಪ್ ಇಟ್ಕೊಂಡು ಥಿಂಕ್ ಮಾಡಿದ್ರೆ ಅದೇ ಎನರ್ಜಿ ಅನ್ನೋದು ಅವರ ಸೋಲ್ಗೆ ಟಚ್ ಆಗುತ್ತೆ. ಅವ್ರಿಗೆ ರೀಸನ್ ಗೊತ್ತಿರಲ್ಲ, ಆದರೆ ಅವರ ಹಾರ್ಟ್ ಹೆವಿ ಆಗುತ್ತೆ. ನಿಮ್ಮ ನೆನಪು ಅನ್ನೋದು ಜಾಸ್ತಿ ಬರುತ್ತೆ. ನಿಮ್ಮ ಕಡೆಗೆ ಅಟ್ರ್ಯಾಕ್ಷನ್ ಫೀಲ್ ಅನ್ನೋದು ಜಾಸ್ತಿ ಆಗುತ್ತೆ. ಅದೇ ರೀತಿ ನೀವು ಯಾವಾಗಲೂ ಸಿಟ್ಟಿನಿಂದ ಅವರನ್ನು ಹೇಟ್ ಮಾಡೋದು, ನೆಗೆಟಿವಿಟಿ ಥಿಂಕ್ ಮಾಡೋದು, ಅವ್ರು ಕಾಲ್ ಮಾಡೋದಿಲ್ಲ, ಮೆಸೇಜ್ ಮಾಡೋದಿಲ್ಲ ಅನ್ನೋ ರೀತಿ ಥಿಂಕ್ ಮಾಡೋದು, ಅವರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಈ ರೀತಿ ಮಾಡ್ತಾ ಇದ್ದರೆ, ಈ ರೀತಿ ಥಿಂಕ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಅದೇ ಎನರ್ಜಿ ಅವರಿಗೆ ರಿಫ್ಲೆಕ್ಟ್ ಆಗುತ್ತೆ. ಅವರ ಮೈಂಡ್ ಕನ್ಫ್ಯೂಸ್ಡ್ ಆಗುತ್ತೆ, ಈಗೋ ರೈಸ್ ಆಗುತ್ತೆ, ಡಿಸ್ಟೆನ್ಸ್ ತುಂಬ ಜಾಸ್ತಿ ನಿಮ್ಮಿಬ್ಬರ ನಡುವೆ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯಾವುದೇ ಕಾರಣಕ್ಕೂ ಪ್ಲೀಸ್ ನಿಮ್ಮ ಲೈಫ್ನಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಶಾಂತ ಮನಸ್ಸಿನಿಂದ ಬ್ಲೆಸ್ ಮಾಡಿ ನಿಮ್ಮನ್ನು. ನಿಮ್ಮ ಹಾರ್ಟ್ ಕ್ಲೀನಾಗಿ ಇಟ್ಕೊಳ್ಳಿ. ಇದರಿಂದ ಏನು ಯೂಸ್ ಅಂದರೆ ನಿಮ್ಮ ಲೈಫಲ್ಲಿ ಮ್ಯಾಜಿಕ್ಕೇ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಅಂದರೆ ಒಂದು ದಿವಸ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಮತ್ತೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದಲ್ಲ. ಯಾವಾಗಲೂ ಪಾಸಿಟಿವ್ ಆಗಿರಿ. ನಿಮ್ಮ ಪೀಸ್ ಪ್ರೊಟೆಕ್ಟ್ ಆಗುತ್ತೆ, ನಿಮ್ಮ ವೈಬ್ರೇಷನ್ ಹೈ ಆಗುತ್ತೆ, ಯೂನಿವರ್ಸ್ ನಿಮ್ಮ ಫೇವರ್ನಲ್ಲಿ ವರ್ಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂದರೆ ನಾವು ಯಾರಿಗಾಗಿ ಗುಡ್ ವಿಶ್ ಮಾಡ್ತೀವೋ ಮೊದಲು ಅದರ ಬೆನಿಫಿಟ್ ಅನ್ನೋದು ನಮಗೆ ರಿಟರ್ನ್ ಬರುತ್ತೆ. ಹಾಗಾಗಿ ನೀವು ಈ ರೀಡಿಂಗ್ಸ್ ನೋಡ್ತಾ ಇದ್ದಾಗ ಫಿಯರ್, ಆ್ಯಂಗ್ಸೈಟಿ, ನೆಗೆಟಿವಿಟಿಯನ್ನು ಅಲ್ಲಿಗೆ ಬಿಟ್ಬಿಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಒಂದು ಡೀಪ್ ಬ್ರೀತ್ ತಗೊಳ್ಳಿ. ಮನಸ್ಸಲ್ಲಿ ಹೇಳ್ಕೊಳ್ಳಿ, ಎಲ್ಲವೂ ನನ್ನ ಒಳ್ಳೆಯದಕ್ಕೆ ಆಗ್ತಾ ಇದೆ, ನನ್ನ ಲೈಫಲ್ಲಿ ಎಲ್ಲವೂ ಒಳ್ಳೆಯದಾಗ್ತಾ ಇದೆ, ಯೂನಿವರ್ಸ್ ನನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ, ನಾನು ಹ್ಯಾಪಿನೆಸ್ಸನ್ನು ಚೂಸ್ ಮಾಡ್ತೀನಿ, ನಾನು ಖುಷಿಯಾಗಿದ್ದೀನಿ ಅನ್ನೋ ರೀತಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿರಿ. ಒನ್ಸ್ ಅಗೈನ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಟು ಈಚ್ ಒನ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.